ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಾ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಯಾರೆಲ್ಲ ಆಚೆ ಹೋಗುವ ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ದೀರೋ, ಆಚೆ ಪ್ರವಾಸಿ ಥರ ಆಗ್ಬೋದು, ಇಲ್ಲ ದೂರ ದೂರ ಜಿಲ್ಲೆಗಳಿಗೆ ನೆಂಟರು ನೋಡೋಕ್ಕಾಗ್ಬೋದು, ಇಲ್ಲ ಸ್ನೇಹಿತರು ನೋಡೋಕ್ಕಾಗ್ಬೋದು ಅಂಥವರೆಲ್ಲ ಇನ್ನೊಂದು 3 ದಿನ ಆದಮೇಲೆ ಪ್ರಯಾಣ ಇಟ್ಕೊಳ್ಳೋದು ತುಂಬ ಉತ್ತಮ. ಯಾಕಂದರೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗೋದರಿಂದ ಇನ್ನೂ 3 ದಿನ ಜಾಸ್ತಿ ಮಳೆ ಇದೆ. ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ, ಕೇರಳ ಆಗ್ಬೋದು, ತಮಿಳುನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ಕರ್ನಾಟಕ ಆಗ್ಬೋದು, ಹಾಗಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ತುಂಬ ಮಳೆ ಇದೆ ಇನ್ನು 3 ದಿನ. ಹಾಗಾಗಿ ಇದಕ್ಕೆ ಮುಖ್ಯ ಕಾರಣ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ತುಂಬ ಕುಸಿತ ಆಗಿದೆ. ಈ ಸಮಯದಲ್ಲಿ ಮಳೆ ಬಂದರೆ ತುಂಬ ಒಂದೇ ಸಲ ಬೇಕಾದರೆ ಡ್ಯಾಮ್ಗಳಾಗ್ಬೋದು, ಕೆರೆಗಳ ಕುಂಟೆಗಳೆಲ್ಲ ತುಂಬುವಷ್ಟು ಮಳೆ ಬರುತ್ತೆ. ಯಾಕಂದರೆ ಪ್ರಕೃತಿಯಲ್ಲಿ ಯಾವಾಗ ವಾಯು ಫಾಸ್ಟಾಗಿ ಇದು ಆಗಲ್ವೋ ಆವಾಗ ಮಳೆ ಸಾಧಾರಣವಾಗಿ ಪೂರ್ತಿ ಮಳೆ ಎಲ್ಲ ಬರುತ್ತೆ. ಹಾಗಾಗಿ ಈಗಾಗಲೇ ನೋಡಿ, ಕಾವೇರಿಯಲ್ಲಿ ತುಂಬ ನೀರು ಹರಿತಾ ಇದೆ. ತುಂಬ ಇದೇ ರೀತಿ ಹರಿದ್ರೆ ಇನ್ನೂ 2-3 ದಿನದಲ್ಲಿ ತುಂಬೋದು. ಮತ್ತು ಶಿವಮೊಗ್ಗದ ತುಂಗಭದ್ರಾ ನದಿ ಆಗ್ಬೋದು, ಎಲ್ಲ ಜಲಾಶಯಗಳಿಗೂ ಒಳ್ಳೆ ನೀರು ಬರ್ತಾ ಇದೆ. ಹಾಗಾಗಿ ಕೆಲವೊಂದು ಶಿವಮೊಗ್ಗ ಆಗ್ಬೋದು, ಚಿತ್ರದುರ್ಗದಲ್ಲಿ ಆಗ್ಬೋದು, ತುಮಕೂರು ಎಲ್ಲ ಕಡೆಯೂ ಕೆರೆ ಕಾಲುವೆಗಳೆಲ್ಲ ತುಂಬೋ ಥರ ಮಳೆ ನೀರು ಬರ್ತಾ ಇದೆ. ಈ ರೀತಿ ಇನ್ನೂ 3 ದಿನ ಇದೆ. ಹಾಗಾಗಿ ಯಾರೆಲ್ಲ ನೀವು ಆಚೆ ಹೋಗುವ ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ದೀರೋ, ಬೇರೆ ಜಿಲ್ಲೆಗಳಾಗ್ಬೋದು, ಬೇರೆ ರಾಜ್ಯಗಳಿಗಾಗ್ಬೋದು, ಪ್ರವಾಸೋದ್ಯಮ ಆಗ್ಬೋದು, ಎಲ್ಲಾದರೂ ಹೋಗ್ಬೇಕಾದ್ರೆ 3 ದಿನಗಳಾದಮೇಲೆ ಹೋಗೋದ್ರಿಂದ ಸೇಫ್ಟಿಯಾಗಿ ಹೋಗಿ ಬರ್ತೀರಾ ಅಂತ ಹೇಳ್ತಾ, ಯಾಕಂದರೆ ಆ ಕಡೆ ಮಳೆಗಳಲ್ಲಿ ಹೋಗಿಬಿಟ್ಟು ನಿಮಗೆ ಅಲ್ಲಿ ರೂಮ್ ಸಿಗಲಿಲ್ಲ, ಇರೋದಕ್ಕೆ ಜಾಗ ಸಿಗಲಿಲ್ಲ, ಇಲ್ಲ ವಾಹನದಲ್ಲಿ ಹೋಗ್ತೀರಾ, ಏನಾದರೂ ಗೊಂದಲ ಆಯಿತು, ತುಂಬ ಕಷ್ಟಪಡಬೇಕಾಗುತ್ತಲ್ವಾ. ಫ್ಯಾಮಿಲಿ ಜೊತೆ ಇಲ್ಲ ಮಕ್ಕಳ ಜೊತೆ ಹೋಗ್ಬೇಕಂತ ಏನಾದರೂ ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರಾದರೂ ನಿಮ್ಮ ಸ್ನೇಹಿತರು ನೆಂಟರು ಎಲ್ಲ ಆಚೆ ಹೋಗೋ ಪ್ಲ್ಯಾನ್ಸ್ ಇದ್ದರೆ ಅವ್ರಿಗೆಲ್ಲ ನೀವು ಈ ಸಂದೇಶವನ್ನು ಶೇರ್ ಮಾಡಿ, ಅವ್ರಿಗೂ ಇದನ್ನು ಸಂದೇಶವನ್ನು ಶೇರ್ ಮಾಡೋ ಮುಖಾಂತರವಾಗಿ ಅವರು ಸ್ವಲ್ಪ ಬದಲಾವಣೆ ಮಾಡ್ಕೊತಾರೆ ಅಂತ ಹೇಳ್ತಾ, ಅದರ ಜೊತೆಯಲ್ಲಿ ಯಾರಾದರೂ ವ್ಯವಸಾಯ ಮಾಡೋವಂಥವ್ರು ಬೀಜ ಬಿತ್ತನೆ ಹಾಕಬೇಕಾದ್ರೆ ಈಗ ಅವರು ಕೂಡ 3-4 ದಿನ ಆದಮೇಲೆ ಮಾಡೋದ್ರಿಂದ ಉತ್ತಮ ಆಗುತ್ತೆ. ಯಾಕಂದರೆ ಸಾಧಾರಣ ಮಳೆ ಅಲ್ಲ, ತುಂಬ ಕನಿಷ್ಠ 6-15 ಸೆಂಟಿಮೀಟರ್ ಮಳೆ ಆಗೋಷ್ಟು ಮುನ್ಸೂಚನೆ ಇದೆ. ಹಾಗಾಗಿ ಬೆಲೆ ಇಡೋದಾಗ್ಬೋದು, ರೈತರ ಕೆಲಸ ಏನೇ ಆಗ್ಬೋದು, ಒಂದು 3-4 ದಿವಸ ಆಚೆ ಆದಮೇಲೆ ಮಾಡೋದ್ರಿಂದ ಉತ್ತಮ ಅನಿಸುತ್ತೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಇವೆಲ್ಲ ರಾಜ್ಯಗಳಲ್ಲಿ ಭಾರೀ ಮಳೆ ಆಗುವ ಸಾಧ್ಯತೆ ಇನ್ನೂ 3 ದಿನ ಇದೆ. ಹಾಗಾಗಿ ತಾವೆಲ್ಲ ಮಳೆಯಿಂದ ಎಚ್ಚರ ವಹಿಸಿ, ಮತ್ತು ಸಂಜೆ ಹೊತ್ತು ಗುಡುಗು ಮಿಂಚು ಬೀಳುವ ತುಂಬ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಹಿಂದಿನ ವರ್ಷ ಕೂಡ ಗುಡುಗು ಮಿಂಚು ಬಿದ್ದು ಸುಮಾರು ಜನ ಪ್ರಾಣ ಬಿಟ್ಟಿದ್ದಾರೆ. ಮಿಂಚಿನ ಬಗ್ಗೆ, ಗುಡುಗಿನ ಬಗ್ಗೆ ನಿಮಗೆಲ್ಲ ಅರಿವಿರುತ್ತೆ. ಜಸ್ಟ್ ಒಂದು ಎಲೆಕ್ಟ್ರಾನಿಕ್ಸ್ ಥರ ತುಂಬ ಡೇಂಜರ್ ಅಂತ ಹೇಳ್ಬೋದು, ಅಪಘಾತ ಅಂತ ಹೇಳ್ಬೋದು. ಹಾಗಾಗಿ ಆಚೆ ಸಂಜೆ ಹೊತ್ತು ಪ್ರಯಾಣ ಮಾಡುವಂಥವ್ರು, ರೈತರು ಜಮೀನುಗಳ ಹತ್ರ ಹೋಗಿ ಬರೋವರು ಸ್ವಲ್ಪ ಎಚ್ಚರ ವಹಿಸಿ. ಸಂಜೆ ಹೊತ್ತು ಮುಂಗಾರು ಮಳೆ ಸಮಯದಲ್ಲಿ ಜಾಸ್ತಿ ಗುಡುಗು ಮಿಂಚು ಬೀಳೋ ಸಾಧ್ಯತೆಗಳು ತುಂಬ ಹೆಚ್ಚು. ಹಿಂದಿನ ವರ್ಷ ಕೂಡ ನಮ್ಮ ರಾಜ್ಯದಲ್ಲಿ ಸುಮಾರು ಜನ ಸತ್ತೋಗಿದ್ದಾರೆ ಗುಡುಗು ಮಿಂಚಿನ ಅಪಘಾತಗಳಲ್ಲಿ. ಹಾಗಾಗಿ ಪ್ರಾಣ ಒಂದ್ಸಲಿ ಹೋದರೆ ಮತ್ತೆ ಬರೋ ವಸ್ತು ಅಲ್ಲಲ್ವಾ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಗೆ ಗೊತ್ತಿರುವಂಥ ಸಂದೇಶಗಳನ್ನು ಶೇರ್ ಮಾಡಬೇಕು. ನಿಮಗೆ ಶೇರ್ ಮಾಡೋದ್ರಿಂದ ಏನೂ ಸಮಸ್ಯೆ ಆಗಲ್ಲ. ಒಂದು 10 ಜನಕ್ಕೆ ಅನುಕೂಲ ಮಾಡೋ ರೀತಿಯಲ್ಲಿ, ಒಂದು ಮಾರ್ಗದರ್ಶನ ಕೊಡೋ ರೀತಿಯಲ್ಲಿ ನೀವು ಅನುಕೂಲ ಆಗ್ತೀರಾ ಅಲ್ವಾ. ಹಾಗಾಗಿ ಪ್ರತಿಯೊಬ್ಬರು ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಅವೆಲ್ಲ ಸಂದೇಶ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು, ಹಾಗೆ ಈ ನಿಮ್ಮ ಜಿಲ್ಲೆಗಳಲ್ಲಿ ಏನಾದರೂ ದೊಡ್ಡ ಮೊತ್ತದಲ್ಲಿ ಮಳೆ ಬಿದ್ದು ದೊಡ್ಡ ಆಘಾತಗಳು ಏನಾದರೂ ನಡೆದಿದ್ರೆ ಕಮೆಂಟ್ಸ್ ಬಾಕ್ಸ್ ಮುಖಾಂತರವಾಗಿ ನೀವು ಒಂದು ವಿಡಿಯೋ ಶೇರ್ ಮಾಡ್ಬೋದು ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು.